ಹ್ಮ್ ನೋಡು, ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ದೇವಿ ರೂಮ್ನ ಎಲ್ಲ ಚಿಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾಳೆ. ಇದನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಬಾ ಕ್ಲೀನ್ ಮಾಡ. ರಾಣ, ಕಾರ್ ಪಾರ್ಕ್ ಮಾಡು. ದೇವಿ, ಸಂಜೀವಣ್ಣ, ನೀನೇನ್ ಇಲ್ಲಿ? ರಾಣನು ಬಂದಿದ್ದಾನೆ. ಒಂದು ಕಾರ್ಪೊರೇಟ್ ಮೀಟಿಂಗು ಅಂತ ನಾವಿಬ್ರು ಹೋಗ್ತಾ ಇದ್ವಿ. ಮಧ್ಯೆ ನಿನ್ನೂ ನೋಡಿ. ದೇವಿ ಇಳಿಸೋದನ? ಅಣ್ಣ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಡ್ಯೂಟಿ ಮುಗ್ದೋಗುತ್ತೆ. ಆಮೇಲೆ ಸಂಬಳನೂ ಸಿಗುತ್ತೆ, ಟಾಸ್ಕು ಮುಗ್ದೋಗುತ್ತೆ. ಯಾವ ಟಾಸ್ಕು ಬೇಡ, ಏನು ಬೇಡ. ಸರ್, ಸರ್ ನೀವು ಜಲ್ಲಿ ಮಳೆಲ್ಲ ಚೆಲ್ತಿದ್ದೀರಲ್ಲ, ಯಾಕೆ? ಇವಳು ಯಾರು ಗೊತ್ತೇನ್ರಿ? ಶ್ರೀವಾರಿ ಜ್ಯುವೆಲರ್ಸ್ ಸಿಇಒ ಈ ಸಂಜೀವ್ ರಾಘವಚಂದ್ರನ್ ತಂಗಿ. ನಮ್ಮ ಚಿನ್ನದ ಸಾಮ್ರಾಜ್ಯಕ್ಕೆ ಒಬ್ಳು ಒಡತಿ, ಹುಟ್ಟಿನಿಂದಲೂ ಕೋಟ್ಯಾಧಿಪತಿ. ನಮ್ಮ ಹತ್ರ ನಿಮ್ ತರ 100 ಜನ ಕೆಲಸ ಮಾಡ್ತಾರೆ, ಆದ್ರೆ ನೀನು ನನ್ ತಂಗಿ ಕೈಯಲ್ಲಿ ಜಲ್ಲಿ ಓಡಿಸ್ತಾ ಇದ್ಯಾ? ರಾಣ, ಅವ್ರದ್ದೇನು ತಪ್ಪಿಲ್ಲ. ಸರ್, ಕೆಲ್ಸ ಕೇಳ್ಕೊಂಡ್ ಬಂದ್ರು ಸರ್, ಕೊಟ್ಟೆ ಸರ್. ಅದನ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಸರ್. ಹೇ ಜೀವ, ನೀವೇನಿಲ್ಲಿ? ಬಾಲ, ಇದು ನೀನ್ ಕೊಟ್ಟಿರೋ ಐಡಿಯಾನಾ? ಅಲ್ಲ ಕಣ, ಒಂದಿನಕ್ಕೆ ಯಾರು ಕೆಲಸ ಕೊಡ್ತಾರೆ, ಅದಕ್ಕೆ. ಲವ್, ನಿನಗೆ ಬುದ್ಧಿ ಇದೆಯಾ? ನನ್ನ ತಂಗಿ ಕೈಲಿ ಈ ತರ ಕೆಲಸ ಮಾಡಿಸ್ತಾ ಇದೆಯಲ್ಲ. ಇವಳು ನಮ್ಮ ಮನೆ ಮಹಾಲಕ್ಷ್ಮಿ ಕಣ. ಅಣ್ಣ, ಮಹಾಲಕ್ಷ್ಮಿ ಆದ್ರೇನು ಮಹಾರಾಣಿ ಆದ್ರೇನು ಕೆಲ್ಸ ಬಂದ್ಮೇಲೆ ಅದನ್ನ ಮೊದ್ಲು ಮುಗಿಸ್ಬಿಡ್ಬೇಕಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತು ಮುಗಿದೋಗುತ್ತೆ. ದೇವಿ, ಅವೆಲ್ಲ ಏನು ಬೇಡ, ನಡಿ ಮನೆಗೆ. ಅಣ್ಣ, ಅತ್ತಿಗೆ ನಾನು ಮಾತಾಡ್ತೀನಿ, ನಡಿ. ನೀನು ನಡಿ, ಮೊದ್ಲು ಹೇಳ್ತೀನಿ. ಬರ್ತೀನಿ. ನೋಡು, ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ದೇವಿ ರೂಮ್ನ ಎಲ್ಲ ಚಿಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾಳೆ. ಇದನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಬಾ ಕ್ಲೀನ್ ಮಾಡ. ಒಂದ್ ಅರ್ಜೆಂಟ್ ಕಾಲ್ ಇದೆ, ನೀನ್ ಕ್ಲೀನ್ ಮಾಡ್ತಾ ಇರೋ, ನಾನು ಕಾಲ್ ಮುಗಿಸ್ಕೊಂಡ್ ಬರ್ತೀನಿ. ಹಲೋ, ಹಾ ಹೇಳಿ. ಇವತ್ ಯಾವ ಗಳಿಗೆಲ್ಲ ಎದ್ನಪ್ಪ ನಾನು. ಇವೆಲ್ಲ ಕೆಲಸ ನನ್ನ ತಲೆ ಮೇಲೆ ಬೀಳ್ತಾ ಇದೆ. ಒಳಗ್ ಇವ್ರಿದ್ದಾರೆ, ಹೊರಗ್ ಅವ್ರಿದ್ದಾರೆ. ಹೇಗಪ್ಪ ಇವ್ರು ಕಣ್ತಪ್ಸಿ ಇಲ್ಲಿಂದ ಹೋಗೋದು? ಸಿಕ್ಕಾಕೊಂಡ್ರೆ ನನ್ ಮೇಲಿರೋ ಕೋಪಕ್ಕೆ ಸಿಕ್ದಾಕ್ಬಿಡ್ತಾರೆ. ಏನ್ ಮಾಡ್ಲಿ?
ಯಾರು ಇಲ್ವಲ್ಲ ಇಲ್ಲಿ. ಆದ್ರೆ ಯಾರೋ ನನ್ ಬೆನ್ ಹಿಂದೆ ಬಂದಂಗ ಅನಿಸ್ತಾ ಇದೆಯಲ್ಲ. ಇಲ್ಲೂ ಯಾರು ಇಲ್ವಲ್ಲ. ಆದ್ರೂ ಯಾಕೆ ನನ್ ಹಿಂದೆ ಯಾರೋ ಇದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ ನನ್ಗೆ. ಏನೋ ಭ್ರಮೆ ಕಾಡ್ತಾ ಇದೆ ನನ್ಗೆ. ರಾತ್ರಿ ಹೊತ್ತು ಶಬ್ದ ಕೇಳ್ಸತ್ತೆ, ಅದು ಪದ್ಮಜಾಕ ಅಳೋದು ಅಂತ ಹೇಳ್ತಾರೆ. ಆಗಾಗ ಗೆಜ್ಜೆ ಶಬ್ದ ಕೇಳ್ಸತ್ತೆ, ಅದ್ಯಾರ್ದು? ಪದ್ಮಜಾಕ ರಾತ್ರಿ ಹೊತ್ತು ಕಾಲಕ್ಕೆ ಗೆಜ್ಜೆ ಕಟ್ಕೊಂಡು ಏನಾದ್ರೂ ಓಡಾಡ್ತಾರ? ಚಾನ್ಸೇ ಇಲ್ಲ. ಅವ್ರ ಕೋಣೆನ ಇವರು ಲಾಕ್ ಮಾಡಿ ಇಡ್ತಾರಲ್ವಾ, ಹಾಗಿದ್ಮೇಲೆ ಗೆಜ್ಜೆ ಶಬ್ದ ಎಲ್ಲಿಂದ ಬರುತ್ತೆ? ಹಾಗಿದ್ರೆ ನಮ್ಮ ಮನೇಲಿ ಏನಾದ್ರೂ ಆತ್ಮಗಳು ಓಡಾಡತ್ತಾ? ನನ್ನ ಹಿಂದೆ ಯಾರೋ ಬಂದು ನಿಂತಂಗ ಅನಿಸ್ತಿದ್ಯಲ್ಲ. ಅಯ್ಯೋ ದೇವ್ರೆ, ಮೊದ್ಲು ನಾನು ಇಲ್ಲಿಂದ ಆಚೆ ಹೋಗ್ಬಿಡೋಣ. ಮಾಮಿನಿ, ಯಾರೋ ನನ್ನ ಕರ್ದಂಗ ಆಗ್ತಿದ್ಯಲ್ಲ. ಅಯ್ಯೋ ದೇವ್ರೆ, ಈ ರೂಮಲ್ಲಿ ಯಾವ್ದೋ ಆತ್ಮ ಸೇರ್ಕೊಂಡ್ಬಿಟ್ಟಿದೆ. ಅಕ್ಕ, ಅಪ್ಪ. ಇಷ್ಟು ಬೇಗ ಕ್ಲೀನ್ ಮಾಡ್ಬಿಟ್ಟಿದ್ಯಾ? ತುಂಬಾ ಫಾಸ್ಟ್ ಆಗಿದ್ಯಾ ಕಣೆ ನೀನು. ಬಾ ಹೋಗೋಣ. ಅಕ್ಕ ಅಕ್ಕ, ಈ ಮನೇಲಿ ಆತ್ಮ ಸೇರ್ಕೊಂಡ್ಬಿಟ್ಟಿದೆ ಅಕ್ಕ. ನೀನು ಆತ್ಮನ? ನಾನ್ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಯಾರೋ ನನ್ನನ್ನು ಕರ್ದಂಗಾಯ್ತು. ಅದು ನಿನ್ ಭ್ರಮೆ ಕಣೆ. ಇಲ್ಲ ಅಕ್ಕ, ಭಾಮಿನಿ ಭಾಮಿನಿ ಅನ್ನೋದನ್ನ ನಾನೇ ಕೇಳಿಸ್ಕೊಂಡಿದೀನಿ. ನೋಡು, ಹಗ್ಲಲ್ಲಿ ದೆವ್ವಗಳಿಗೆ ಕಣ್ ಕಾಣಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಅದು ಓಡಾಡೋದು, ಅಟ್ಯಾಕ್ ಮಾಡೋದು ರಾತ್ರಿ ಮಾತ್ರ. ನೀನ್ ಬಾ. ಅಯ್ಯೋ ಅಕ್ಕ, ಇಲ್ಲ ಅಕ್ಕ, ನನ್ ಕರ್ದಿದ್ದು ನಾನೇ ನನ್ ಕಿವಿಯಾರ ಕೇಳಿಸ್ಕೊಂಡಿದೀನಿ. ನಿನ್ನೆ ರಾತ್ರಿ ನೀನೇನಾದ್ರೂ ದೆವ್ವ ಫಿಲಂ ನೋಡ್ದ್ಯಾ? ಪ್ರೇತಾತ್ಮ ಅಂತ. ಅದ್ರದ್ದೇ ಎಫೆಕ್ಟ್ ಇದು. ಬಾ ಬಾ ನೀನು, ನಡಿ. ಅಕ್ಕ ಅಕ್ಕ, ಯಾಕಕ್ಕ? ನಿಮ್ಗೂ ದೆವ್ವ ಕಾಣಿಸ್ಬಿಡ್ತಾ? ದೆವ್ವ ಅಲ್ವೇ, ದೇವಿ ಫೋಟೋ. ಓಹ್, ಫೈಲಿಂದ ಜಾರ್ ಬಿದ್ದಿರಬಹುದು. ನಡಿ, ಕಬಡಲ್ಲಿ ಇಡೋಣ. ಅತ್ತೆ ಮೆಡಿಕಲ್ ಫೈಲ್ ಇನ್ನೂ ಇಲ್ಲ ಅಂದಮೇಲೆ ಎಲ್ಲಿದೆ ಅದು? ಎಲ್ಲಿಟ್ಟಿದ್ದಾರೆ? ನೀನ್ ಯಾಕೆ ನನ್ನ ಹಿಂದೆ ಸುತ್ತಾ ಇದೀಯಾ? ನೀವ್ಯಾಕೆ ಸುತ್ತಾ ಇದ್ದೀರಾ? ಕೆಲ್ಸಕ್ಕಂತ ಹೋದೋಳ್ ದೇವಿ ಇನ್ನು ವಾಪಸ್ ಮನೆಗ್ ಬಂದಿಲ್ಲ. ಅವಳ ದಾರಿ ಕಾಯ್ತಾ ಇದೀನಿ ಕಣೆ. ಅಕ್ಕ, ನಿಮ್ಮಷ್ಟೇ ಅಕ್ರೆ ದೇವಿ ಮೇಲೆ ನನಗೂ ಇದೆ. ಅವಳು ಕೆಲ್ಸಕ್ಕಂತ ದೇಶ ಬಿಟ್ಟಿಲ್ಲ, ಇಲ್ಲೇ ಹೋಗಿದ್ದಾಳೆ, ಬರ್ತಾಳೆ ಬಿಡಿ. ಏನ್ರಿ ಹಿಂಗ್ ಮಾತಾಡ್ತಿದ್ದೀರಾ?
ಹಗ್ಲೊತ್ತೆ ಸೇಫ್ ಇಲ್ಲ, ಇನ್ ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ಸೇಫ್ ಇದೆಯಾ? ಬಾಲಮಾಮ ಹೋಗಿದಾರಲ್ಲ ಅವ್ರ ಜೊತೆಲಿ ಏನ್ ಭಯ? ಅಲ್ವಾ ಮತ್ತೆ ನೋಡಿ, ದೇವಿ ತುಂಬಾ ಸ್ಟ್ರಾಂಗ್ ಆದ ಹೆಣ್ಮಗಳು, ಅವಳು ಯಾವುದಕ್ಕೂ ಭಯ ಪಡೋಳೆ ಅಲ್ಲ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಈ ಮನೇಲಿ ಯಾರಾದ್ರೂ ಡ್ಯಾಶಿಂಗ್ ಡೇರಿಂಗ್ ಹುಡುಗಿ ಇದ್ದಾರೆ ಅಂದ್ರೆ ಅದ್ ದೇವಿನೇ. ಅವಳನ್ನ ಯಾರಾದ್ರೂ ಹೆದರ್ಸ್ಬೇಕು ಅಂದ್ರೆ ಅವ್ರಿಗೆ 100 ಗುಂಡಿಗೆ ಇರ್ಬೇಕು. ಹೀಗೆ ಹೇಳಿ ಹೇಳಿನೇ ಅವಳನ್ನ ಹಳ್ಳಕ್ ತಳ್ಬಿಟ್ಟೆ. ತುಂಬಾ ನಾಜುಕಿಂದ ಬೆಳ್ದಿರೋ ಹುಡುಗಿ, ಅವಳಿಗೆ ಕೆಲಸ ಮಾಡಿನೇ ಗೊತ್ತಿಲ್ಲ. ಬಂಗ್ಲೆಲ್ ಬೆಳ್ದಿರೋ ರಾಜ್ಕುಮಾರಿ ಅವಳು. ಆ ರಾಜ್ಕುಮಾರಿಗೆ ಶ್ರಮದ ಬೆಲೆ ಅರಿವಾಗ್ಲಿ ಅಂತಾನೆ ಕೆಲ್ಸ ಕಳ್ಸಿರೋದು. ಏನೇ ದೇವಿ, ಇಷ್ಟೊಂದು ಸುಸ್ತಾಗಿ ಬಂದಿದ್ಯಾ? ಬಾ ಬಾ, ಇಲ್ಲಿ ಕೂತ್ಕೋ. ಮಮ್ಮ, ಅಯ್ಯೋ ದೇವ್ರೆ, ಎಂತ ಗತಿ ಬಂದ್ಬಿಡ್ತು ನಿನ್ಗೆ? ಕೆಲ್ಸ ಮುಗೀತಾ? ಸಂಬಳ ಸಿಕ್ತಾ? ಸಿಗ್ಲಿಲ್ಲ. ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಕೂಲಿ ಆಳ ಕೆಲಸ ಮಾಡ್ತಿದ್ಲು ನನ್ನ ತಂಗಿ. ನೋಡಿ ಹೊಟ್ಟೆಲ್ಲ ಓದೋಯ್ತು. ಇಮಿಡಿಯೇಟ್ ಆಗಿ ಕೆಲಸ ಬಿಡಿಸಿ ಕರ್ಕೊಂಬಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಕೆಲ್ಸನೂ ಮುಗಿಯುತ್ತೆ, ಸಂಬಳನೂ ಸಿಗುತ್ತೆ ಅಂತ ಅಣ್ಣಂಗೆ ಹೇಳ್ದೆ. ಆದ್ರೆ ಅವನೇ ಕೇಳಲಿಲ್ಲ. ಫೋರ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟ. ಯಾಕೋ ಸಂಜೀವ, ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಶಿಕ್ಷೆ ಮುಗಿತಿತ್ತಲ್ವಾ? ಈಗ ನಾಳೆ ಮತ್ತೆ ಹೋಗ್ಬೇಕಾ? ದೇವಿ ಇನ್ಮೇಲೆ ಯಾವ ಕೆಲಸಕ್ಕೂ ಹೋಗಲ್ಲ. ಹಾಗಾದ್ರೆ ಶಿಕ್ಷೆ ಕತೆ? ಆ ಶಿಕ್ಷೆನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ.